ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಗಿಡಗಳು ಎಷ್ಟೊಂದು ಹೈರೆಲ್ಲ ಬಂದಿತ್ತು. ಅದನ್ನೆಲ್ಲ ಇವತ್ತು ಗ್ರೋ ಬ್ಯಾಗಲ್ಲಿ ಇದ್ದವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇವತ್ತು ಸ್ವಲ್ಪ ಗಾರ್ಡನ್ನೆಲ್ಲ ಆಲ್ಟ್ರ್ ಮಾಡೋಣ ಅಂದ್ಕೊಂಡು ಒಣಗಿರೋ ಎಲೆ ಎಲ್ಲ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗಿಡಗಳು ಅಂತ ಗ್ರೋ ಬ್ಯಾಗಲ್ಲೂ. ಆಮೇಲೆ ಸ್ವಲ್ಪ ಮಣ್ಣೆಲ್ಲ ಕಮ್ಮಿ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮಣ್ಣನ್ನು ಗ್ರೋ ಬ್ಯಾಗಲ್ಲಿರೋ ಅಂಥ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ನೋಡಿ ಐರು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ದೀಕ್ಷಾ ನನಗೆ ಸಪೋರ್ಟ್ ಮಾಡ್ತಾಳೆ, ಗಿಡಗಳಿಗೆಲ್ಲ ಮಣ್ಣು ಹಾಕೋದಾಗಲಿ ಎತ್ಕೊಡೋದಾಗಲಿ ಎಲ್ಲದು ಹೆಲ್ಪ್ ಮಾಡ್ತಿದ್ದಾಳೆ. ಇವತ್ತು ತುಂಬ ಚೆನ್ನಾಗಿ ಗಿಡಗಳಿವೆ. ನೋಡಿ, ನಾನು ಗ್ರೋ ಬ್ಯಾಗಲ್ಲೇ ಬೆಳೆಸ್ತಾ ಇದ್ದೀನಿ. ಗ್ರೋ ಬ್ಯಾಗು, ಪಾಟು, ನೆಲ ಪ್ರತಿಯೊಂದರಲ್ಲೂ ವೀಡಿಯೋ ತೋರಿಸಿದ್ದೀನಿ ನಿಮಗೆ. ಅದರಲ್ಲೆಲ್ಲ ಹಾಕ್ಬಿಟ್ಟು ಮಣ್ಣೆಲ್ಲ ನಾನು ನೀಟಾಗಿ ಜೋಡಿಸಿದ್ದೀನಿ. ನೋಡಿ, ಇವಾಗ ಇದು ಎಲ್ಲ ಮೇಲೆ ಹತ್ಬಿಟ್ಟು ಇದು ಸೌದೆ ಜೋಡಿಸಿದ್ವಲ್ಲ, ಅಲ್ಲೇ ನಾನು ಗ್ರೋ ಬ್ಯಾಗ್ಗಳನ್ನ ಜೋಡಿಸಿದ್ದು. ಇವತ್ತೆಲ್ಲ ಆಲ್ಟ್ರಲ್ಲಿ ಜೋಡ್ಸೋಣ ಅಂತ ಹೇಳ್ಬಿಟ್ಟು ಮೇಲೆ ಹತ್ತಿ ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ತಾ ಇದ್ದೆ. ಅದೆಲ್ಲ ವೀಡಿಯೋ ಮಾಡ್ತಿದ್ದಾಳೆ ನಮ್ಮ ದೀಕ್ಷಾ. ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೋಡಿ, ಗುಲಾಬಿ ಗಿಡ ಎಲ್ಲ ಒಂದು ಸೈಡು ನೋಡಿ, ನಾನು ಕೊಟ್ಟ ಗೊಬ್ಬರ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ ಒಂದೊಂದು ಗಿಡದಲ್ಲಿ 2-3 ಹೂವನ್ನೇ ಇರೋಲ್ಲ ಈ ಟೈಮಲ್ಲಿ ಅಂತೀರ. ನೋಡಿ, ಗುಲಾಬಿ ಅದು ನಮ್ಮ ದೀಕ್ಷಾ ಅಂತೂ ಪ್ರತಿಯೊಂದು ಹೂವನ್ನೂ ಏನೋ ಸ್ಪರ್ಶ ಮಾಡಿ ನೋಡಬೇಕು ಅವಳು. ಅಷ್ಟೊಂದು ಕ್ಯೂರಿಯಾಸಿಟಿ ಅವಳಿಗೆ, ಗಿಡಗಳಂದರೆ ಅಷ್ಟು ಇಷ್ಟ. ನೋಡಿ, ಎಲ್ಲ ಪಾಪ ತೆಕ್ಕೊಳ್ತಾ ಇದ್ದಾಳೆ. ನಾನೆಲ್ಲ ಮೇಲ್ಗಡೆ ಜೋಡಿಸ್ಕೊಂಡು ಬರ್ತಾಯಿದ್ದೀನಿ. ಯಾಕೆಂದರೆ ಅದು ಸೌದೆ ಅಡ್ಕಿದಂಥ ಜಾಗ, ಅದಕ್ಕೆ ಅಂತ ನಾನು ಬೇರೆ ಏನೂ ಇನ್ವೆಸ್ಟ್ಮೆಂಟ್ ಮಾಡಿರಲಿಲ್ಲ. ಏನು ಜಾಗ ಇದೆಯೋ ಅದರಲ್ಲೇ ನಾನು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಅದು ಎಲ್ಲ ಗ್ರೋ ಬ್ಯಾಗೆಲ್ಲ ಒಂದು ಸೈಡ್ಗೆ ಗುಲಾಬಿ ಗಿಡಗಳು ಹಾಕಿದ್ದನ್ನು ನೀಟಾಗಿ ನೋಡೋಣ ಈ ಸಲ. ಒಂದು ಸೈಡು ಗುಲಾಬಿ ಗಿಡ, ಒಂದು ಸೈಡು ಸೇವಂತಿಗೆ ಗಿಡ, ಮತ್ತು ಮುಂದೆ ಇದನ್ನು ಏನು ಶೋ ಗಿಡಗಳನ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಡಿಯಾ ಮಾಡಿ ಜೋಡಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಗೊಬ್ಬರ ಕೊಟ್ಟ ಮೇಲೆ ಹೂಗಳೆಲ್ಲ ಎಷ್ಟೊಂದು ಬಂದಿದೆ ಅಂದರೆ ನಾನು ಹಾರ್ವೆಸ್ಟ್ ಮಾಡಿಲ್ಲ, ಎಲ್ಲನೂ ಹಾಗೆ ಬಿಟ್ಟಿದ್ದೀನಿ. ವಾರಕ್ಕೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಇದು ಬಂದ್ಬಿಟ್ಟು ನಮ್ಮ ದೀಕ್ಷಾ ಮುಟ್ಟು ನೋಡ್ತಾಳಲ್ಲ, ಅದು ಬಂದ್ಬಿಟ್ಟು ಪನ್ನೀರ್ ರೋಸು. ತುಂಬ ಸ್ಮೆಲ್ ಇರುತ್ತೆ. ಅದು ಅವಳಿಗೋಸ್ಕರನೇ ಹಾಕ್ಕೊಂಡಿರೋದು. ಅದನ್ನು ಒಂದು ಹಾಕ್ಕೊಳ್ಳಮ್ಮ ಅಂತ ಹೇಳಿದ್ಲು ಅಂತ. ನೋಡಿ, ಎಲ್ಲ ಅವಳ ಪಾಪ ಎತ್ಕೊಡ್ತಾ ಇದ್ದಾಳೆ ನಾನು ಜೋಡಿಸೋದಕ್ಕೆ. ತುಂಬಾ ಹೆಲ್ಪ್ ಮಾಡ್ತಾಳೆ ದೀಕ್ಷಾ. ಅಂದರೆ ಅವಳಿಗೆ ಏನಂದರೆ ಗಾರ್ಡನಲ್ಲಿ ಕೆಲಸ ಮಾಡೋದು, ಗಿಡಗಳನ್ನ ಬೆಳೆಸಿಸ್ಕೊಳ್ಳೋದು ಅದೆಲ್ಲ ತುಂಬ ಇಷ್ಟ ಅವಳಿಗೆ. ಹಂಗಾಗಿ ಎಲ್ಲ ಎತ್ಕೊಡ್ತಾ ಇದ್ಲು. ಮೇಲೆ ಎಲ್ಲ ನೋಡಿ, ಎಲ್ಲ ಒಂದು ಸೈಡು ಗುಲಾಬಿ ಇಟ್ಟೆ ಮತ್ತು ಒಂದು ಸೈಡ್ ಎಲ್ಲ ಫುಲ್ಲು ಸೇವಂತಿಗೆ ಸಸಿಗಳನ್ನ ಜೋಡಿಸಿದ್ದೀನಿ. ಮತ್ತು ಪಾಟಲ್ಲಿದ್ದವು ಸ್ವಲ್ಪ ಎಲ್ಲ ಆಲ್ಟ್ರು ಮಾಡ್ತಾಯಿದ್ದೀನಿ. ನೋಡೋಣ ಈ ಸಲ ಸೇವಂತಿಗೆನೇ ಒಂದು ಕಡೆ, ಗುಲಾಬಿನೇ ಒಂದು ಕಡೆ ಎಲ್ಲ ಇಟ್ಬಿಟ್ಟು ಯಾವ ಥರ ಗಾರ್ಡನಲ್ಲಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ. ಒಂದು ಚೇಂಜಸ್ ಇರಲಿ ಗಾರ್ಡನ್ನಲ್ಲಿ ಅಂದ್ಬಿಟ್ಟು ಎಲ್ಲ ಮೇಕ್ ಓವರ್ ಮಾಡ್ತಾಯಿದ್ದೀವಿ. ಅದಕ್ಕೆ ನನ್ನ ಮಗಳೆಲ್ಲ ಪಾಪ ಎತ್ಕೊಡ್ತಾ ಇದ್ದಾಳೆ. ನನಗೂ ತುಂಬಾ ಖುಷಿ ಆಯಿತು. ಆಮೇಲೆ ಅಲ್ಲಿ ಸಂದಿ ಅದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಸ್ವಲ್ಪ ಕಲ್ಲೆಲ್ಲ ತೊಗೊಂಡು ಬಂದುಕೊಟ್ಲು. ಅದನ್ನೆಲ್ಲ ಇಟ್ಟು ಜೋಡಿಸ್ತಾ ಇದ್ದೀನಿ. ದೀಕ್ಷಾ ಅಂತೂ ಗಾರ್ಡನಲ್ಲಿ ಏನೇ ಕೆಲಸ ಇದ್ದರೂ ನೋಡಿ, ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ರು ಅವಳು ಹೂ ಗಿಡಗಳನ್ನ ಪ್ರೀತಿಸ್ತಾ ಇರ್ತಾಳೆ. ಅವಳಿಗೆ ಗಿಡ ಅಂದರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನೋಡಿ, ಎಲ್ಲ ನನಗೆ ಯಾವ ಥರ ಎತ್ತಿ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ ಗಿಡಗಳನ್ನ ಜೋಡಿಸೋದಕ್ಕೆ. ದೀಕ್ಷನ್ಗೆ ಗಿಡಗಳಂದರೆ ತುಂಬಾ ಇಷ್ಟ. ಹಂಗಾಗಿ ಅವಳು ಯಾವುದೇ ಕೆಲಸ ಹೇಳಿದ್ರು ಗಾರ್ಡನಲ್ಲಿ ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ, ಕೋಪ್ರೇಟ್ ಮಾಡ್ತಾಳೆ. ನೋಡಿ, ಇವಾಗ ಹೇಳ್ತಾ ಇದ್ದಾಳೆ, ಅಮ್ಮ ಶೋ ಪ್ಲ್ಯಾಂಟ್ಸ್ ಎಲ್ಲ ಫ್ರಂಟಿಗೆ ಜೋಡಿಸ್ಬಿಡಮ್ಮ ನೀನು, ಕಸ ಗುಡಿಸಿ, ಅದೊಂದು ಲುಕ್ ಕೊಡುತ್ತೆ ಗಾರ್ಡನ್ಗೆ ಅಂತ ಹೇಳಿದ್ರು. ನಾನೆಲ್ಲ ಕಸ ಗುಡಿಸ್ಬಿಟ್ಟು ನೋಡಿ ಅವಳೇ ಇಡ್ತಾ ಇದ್ದಾಳೆ. ಮರಗ ಗಿಡ ಆಗಿರ್ಬೋದು, ಶೋ ಗಿಡ ಆಗಿರ್ಬೋದು, ಎಲ್ಲನೂ ಅಷ್ಟೇ ಅವಳೇ ಆಲ್ಟ್ರು ಮಾಡ್ತಾ ಇದ್ದಾಳೆ. ಈ ಥರ ಇಡಮ್ಮ, ಈ ಥರ ಇಡಮ್ಮ ಅಂತ. ನನಗೂ ಖುಷಿಯಾಗುತ್ತೆ. ನಮ್ಮ ದೀಕ್ಷಾ ಈಗಲೇ ಎಲ್ಲರೂ ಮೊಬೈಲ್ ಇಟ್ಕೊಂಡು ಆಟ ಆಡೋ ಟೈಮಲ್ಲಿ ಅವಳ ಪಾಪ ಗಿಡಗಳನ್ನ ಬೆಳೆಸೋದಕ್ಕೆ ಇಷ್ಟೊಂದು ಹೆಲ್ಪ್ ಮಾಡ್ತಾಳೆ. ಆಮೇಲೆ ಅವಳಿಗೆ ಯಾವ ಗಿಡ ಬೇಕು ಅಂತ ಹೇಳೋದು ಎಲ್ಲ ಅವಳೇ ಇಟ್ಕೊತಾಳೆ. ಅದೆಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನಮ್ಮ ದೀಕ್ಷನ್ಗೆ ನಮ್ಮ ಮನೇಲಿ ನೋಡಿ ಈ ಥರ ಎಲ್ಲ ಜೋಡಿಸಿದ್ದೀನಿ ಆರ್ಡ್ರಾಗಿ. ಈ ಥರ ಸೇವಂತಿಗೆನೇ ಒಂದು ಸೈಡಲ್ಲಿ ಜೋಡಿಸಿದ್ದೀನಿ. ನೋಡಿ, ಅದು ಪರ್ಪಲ್ ಮತ್ತು ಆರೆಂಜ್ ಬಿಟ್ಟಿದೆ. ಫುಲ್ಲು ಸೇವಂತಿಗೆನೇ ಒಂದು ಸೈಡೆಲ್ಲ ಜೋಡಿಸಿದ್ದೀನಿ. ಮತ್ತು ಗುಲಾಬಿ ಗಿಡಗಳೆಲ್ಲ ಒಂದು ಸೈಡ್ ಜೋಡಿಸಿದ್ದೀನಿ. ನೋಡಿ, ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಇದೆ, ಹಾರ್ವೆಸ್ಟ್ ಮಾಡಿಲ್ಲ ನಾನು ಈ ಟೈಮಲ್ಲೂ. ಆಮೇಲೆ ಈ ಸೈಡೆಲ್ಲ ಜೋಡಿಸಿದ್ದೀನಿ. ನೋಡಿ, ಇಲ್ಲೆಲ್ಲ ಕಸ ಎಲ್ಲ ಹರಡಿತ್ತಲ್ಲ, ಅದೆಲ್ಲ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಕೆಳಗಡೆನೂ ಕೂಡ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕಿ, ಇವತ್ತು ಗಾರ್ಡನ್ ಅಂತೂ ತುಂಬಾ ಕೆಲಸ ಇತ್ತು. ಮನೆಯವ್ರು ಬಂದ್ಬಿಟ್ಟು ನಿಂದು ಇನ್ನೂ ಕೆಲಸ ಆಗಿಲ್ವಾ, ಗಾರ್ಡನ್ ಕ್ಲೀನಿಂಗ್ ಮಾಡ್ತಾನೆ ಇರ್ತೀಯಾ ಅಂತ ಹೇಳ್ತಾಯಿದ್ರು. ಅದು ಪಾಟಲ್ಲಿ ಗ್ರೋ ಬ್ಯಾಗಲ್ಲಾದರೆ ಸ್ವಲ್ಪ ಕಳೆ ಇರುತ್ತೆ. ಬಟ್ ಈ ಥರ ಗಿಡಗಳ ಸಂದಿಯಲ್ಲಿ ಈ ಮಣ್ಣಲ್ಲಿ ನೆಲದಲ್ಲಿ ಬೆಳೆಸುವಾಗ ತುಂಬಾ ಕಳೆ ಬಂದುಬಿಡುತ್ತೆ. ಜಾಸ್ತಿ ಕಳೆ ಆದರೆ ಗಾರ್ಡನ್ ಚೆನ್ನಾಗಿ ಕಾಣಲ್ಲ. ಯಾವಾಗವಾಗ ನಾವು ಕ್ಲೀನ್ ಮಾಡ್ಕೊಂಡ್ರೇ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ.
ನೋಡಿ ನಾನು ಸೇವಂತಿಗೆ ಸಸಿ ಡೈರೆಗೆಡ್ಡೆಗಳು ಎಲ್ಲ ಯಾವ ಥರ ಇದೆ ಅಂತ ಎಲ್ಲ ಎತ್ತಿ ಕಟ್ಟಿ ಇವತ್ತು ಸ್ವಲ್ಪ ತುಂಬಾ ಕೆಲಸ ಆಯಿತು. ಗಾರ್ಡನಲ್ಲಿ ನೋಡಿ ಡೈರೆಗೆಡ್ಡೆಗಳೆಲ್ಲ ಆಲೆ ಉಳಿದಿದೆ. ಮತ್ತು ಇದು ವೈಟ್ ಸೇವಂತಿಗೆ ಇದೆಲ್ಲ ನೋಡಿ. ನಿಂಬೆ ಗಿಡದಲ್ಲೂ ಕಾಯಾಗಿದೆ. ನಾನೇನು ಆರ್ಡ್ರ್ ಅಂತ ಇಲ್ಲ, ನೆಲದಲ್ಲಾದರೆ ಆರ್ಡ್ರ್ ವೈಸ್ ನಾನು ಹಾಕ್ಕೊಂಡಿಲ್ಲ. ಅದನ್ನು ಎತ್ತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಗ್ರೋ ಬ್ಯಾಗೋ ಪ್ಯಾಟೋ ಆದರೆ ಚೇಂಜಸ್ ಮಾಡ್ಕೊಬೋದು. ನೋಡಿ ಡೈರೆಗೆಡ್ಡೆನೂ ಎಷ್ಟು ಚೆನ್ನಾಗಿ ಹೊಡ್ಕೊಂಡಿದೆ ನೋಡಿ. ಇದೊಂಥರ ಸೇವಂತಿಗೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಮಗ್ಲಲ್ಲೇ ಮೆಣಸಿನ ಗಿಡ, ಇದು ವೈಟ್ ಗುಲಾಬಿ ಗಿಡ. ನಾನು ಸೇವಂತಿಗೆ ಸಸಿ ಪರ್ಪಲ್ದು ಎಷ್ಟೊಂದು ಗಿಡ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ನೀವು ಮಳೆ ಗಿಡನೂ ಇದೆ. ಎಲ್ಲ ನಾನು ಆರ್ಡ್ರು ಅಂತ ಯಾವುದೂ ಇಟ್ಕೊಂಡಿಲ್ಲ, ಯಾವ ಥರ ಬೇಕೋ ನನಗೆ ಆ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಅಷ್ಟೇ ಎಷ್ಟು ನೀಟಾಗಿ ಎಲ್ಲ ಜಾಗನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆನೂ ಹತ್ತಿಸ್ಕೊಡ್ಸಲ್ಲ ನಾನು. ಏಕೆ ಅಂದರೆ ಪಾಟಲ್ಲೋ ಗ್ರೋ ಬ್ಯಾಗಲ್ಲೋ ಆದರೆ ಕಿತ್ತಿ ಕ್ಲೀನ್ ಮಾಡ್ಕೊಬಿಡ್ಬೋದು, ಸ್ವಲ್ಪ ಇರುತ್ತೆ. ಬಟ್ ನೆಲದಲ್ಲಾದರೆ ಆ ಥರ ಕ್ಲೀನ್ ಮಾಡೋಕ್ಕಾಗಲ್ಲ. ಆವಾಗಲೇ ಕ್ಲೀನ್ ಮಾಡಿಬಿಡ್ಬೇಕು. ನಾನು ವೀಕ್ಲಿ ಒಂದು ಸಲ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಆದರೂ ಎಷ್ಟೊಂದು ಕಳೆ ಇರುತ್ತೆ ನೋಡಿ. ಈ ಥರ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ಇವತ್ತು. ಗುಲಾಬಿ ಎಲ್ಲ ಹೂ ಬಿಟ್ಟಿದೆ, ಆದರೆ ನಾನು ಯಾವುದೂ ಹಾರ್ವೆಸ್ಟ್ ಮಾಡೋಲ್ಲ. ನನ್ನ ಗಾರ್ಡನಲ್ಲಿ ನನಗೆ ಹೂ ಕಿತ್ಕೋಬೇಕು ಅಂದರೆ ಬೇಜಾರಾಗುತ್ತೆ. ಯಾಕೆ ಅಂದರೆ ಅದೇ ನನಗೆ ಗಾರ್ಡನ್ಗೆ ಹೈಲೈಟು. ಹಂಗಾಗಿ ನಾನು ಯಾವುದೇ ಹೂವು ಕಿತ್ಕೊಂಡಿಲ್ಲ. ನನ್ನ ಸೇವಂತಿಗೆ ನೋಡಿ ಪರ್ಪಲ್ ಆಗಿರ್ಬೋದು, ಕನಕಾಂಬರ ಸಸ್ಯ ಆಗಿರ್ಬೋದು, ಡೈರೆ ಗಿಡಗಳಾಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಇವಾಗ ನೋಡಿ. ಇದು ಉಸುರುವಳ್ಳಿ ಅಂತ ಹೇಳಿದ್ನಲ್ಲ, ಆ ಗಿಡ ಅಂತೂ ಎಷ್ಟು ಥರ ಹೂವು ಇದೆ ಅಂದರೆ ತುಂಬ ಉಸುರುವಳ್ಳಿ ಹೂವಿನ ಗಿಡನೇ ಇದೆ ಇದು. ಹಂಗಾಗಿ ನಾನು ಏನಿದು ಮಾಡಿಲ್ಲ ನೋಡಿ. ಸೊಪ್ಪಿನ ಮಡಿನೂ ಅಷ್ಟೇ ಕುಯ್ದಂಗೆ ಹೊಡೆಯುತ್ತೆ ಅಂತ ಹೇಳಿದ್ನಲ್ಲ ನೋಡಿ. ನಾನು ಎಲ್ಲ ಫುಲ್ಲು ಕುಯ್ದಿದ್ದೆ, ಮತ್ತು ಎಲ್ಲ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಸೊಪ್ಪಂತೂ ನೋಡಿ. ಅದರಲ್ಲೇ ಗುಲಾಬಿ ಗಿಡಗಳೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇದೊಂದು ಚಿಕ್ಕದು ಕರಿಬೇವು ಗಿಡನೂ ಇದೆ. ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ನಾನು ಸತ್ತೆ ಎಲ್ಲ ಹಚ್ಚೋದಕ್ಕೆ ಬಿಡೋದಿಲ್ಲ. ನೀಟ್ ಜಾಸ್ತಿ ಇರಬೇಕು. ನಂಗೆ ಗಾರ್ಡನ್ನೇ ಆಗಲಿ ಮನೆಯೇ ಆಗಲಿ ತುಂಬ ನೀಟ್ನೆಸ್ ಕೇಳ್ತೀನಿ ನಾನು. ಊಟ ಬಿಟ್ರೂ ಆ ಥರ ನೀಟಾಗಿರೋದು ಮಾತ್ರ ಬಿಡೋಲ್ಲ ನೋಡಿ. ಇದು ಪರ್ಪಲ್ ಸಣ್ಣ ಸೇವಂತಿಗೆ, ಅದು ವೈಟದ್ದು ದಾಸವಾಳ ಬಿಟ್ಟಿತ್ತು. ಆಮೇಲೆ ನೋಡಿ ಇದು ಯೆಲ್ಲೋ ಕಲರ್ ಒಂದು ಸೇವಂತಿಗೆ ಬಿಟ್ಟಿದೆ ನೋಡಿ. ಇದು ಎಲ್ಲ ತುಂಬ ಚೆನ್ನಾಗಿ ಹೂಗಳಿವೆ ನನ್ನ ಗಾರ್ಡನಲ್ಲಿ. ಈ ಟೈಮಲ್ಲಿ ಹೂವು ಇರೋಲ್ಲ ಅಂತಿರೋದ್ರೆ ನಾನು ಈ ಟೈಮಲ್ಲಿ ಎಷ್ಟೊಂದು ಹೂಗಳಿದೆ, ನೀವೇ ನೋಡ್ತಾ ಇರ್ಬೋದು. ಪ್ರತಿಯೊಂದೂ ನೋಡಿ. ಸೇವಂತಿಗೆ ಸಸಿಗಳೆಲ್ಲ ಬಾಳೆ ಗಿಡದ ಅಡೆನೇ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಈ ಸೈಡ್ ಬಂದರೆ ಕಾಕಡ ಗಿಡ ಆಗಿರ್ಬೋದು, ಗಂಟೆ ದಾಸವಾಳ ಹೂವಿನ ಗಿಡ ಆಗಿರ್ಬೋದು, ಪ್ರತಿಯೊಂದು ಗಿಡ ನೋಡಿ. ಅದ್ರ ಪಕ್ಕದಲ್ಲೇ ರೋಡ್ ಸೈಡು ಅಂತೀರಾ, ನಾನು ರೋಡ್ ಸೈಡಲ್ಲೇ ರೋಡ್ ಕಾವು ಎಷ್ಟಿರುತ್ತೆ ಆದರೂ ಇಷ್ಟು ಅಡ್ಜಸ್ಟಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಇನ್ನೆಷ್ಟು ಮಟ್ಟ ಕೇರ್ ಮಾಡ್ತೀನಿ ನಾನು ನೋಡಿ. ಅಲ್ಲಿ ನಮ್ಮ ಮನೆಯವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಇವಳಿಗೇನು ಗಾರ್ಡನಲ್ಲೇ ಕೆಲಸ ಜಾಸ್ತಿ ಇವಳಿಗೇನು ಅಂತ ಹೇಳ್ತಾರೆ ನೋಡಿ. ಸೇವಂತಿಗೆ ಸಸಿಗಳಂತೂ ಎಷ್ಟು ಚೆನ್ನಾಗಿವೆ. ಆಮೇಲೆ ಸ್ಫಟಿಕ ಆಗಿರ್ಬೋದು, ಎಲ್ಲ ಗಿಡಗಳು ಇದೆ ನನ್ನ ಹತ್ರ. ಆದರೆ ನಾನು ಆರ್ಡ್ರ್ ವೈಸ್ ಯಾವುದೂ ಹಾಕ್ಕೊಳ್ಳಲ್ಲ. ನನಗೆ ಹೇಗೆ ಅನುಕೂಲನೋ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ. ಬಾಳೆ ಗಿಡದ ಅಡೆನೇ ನಾನು ಸುಮಾರು ಸೇವಂತಿಗೆ ಸಸಿಗಳನ್ನ ಇಟ್ಕೊಂಡಿದ್ದೀನಿ. ದಾಸವಾಳ ಗಿಡದ ಅಡೆನೇ ಡೈರೆಗೆಡ್ಡೆ ಹಾಕಿದ್ದೀನಿ ನೋಡಿ. ಈ ಹೂವು ಎಷ್ಟು ದಪ್ಪ ಇದೆ, ಮತ್ತು ಅದು ಹೈಲೈಟು ನನ್ನ ಗಾರ್ಡನ್ಗೆ. ಚೆಂಡು ಹೂವಿನ ಸಸಿ, ಗುಲಾಬಿ ಸಸಿ, ಪ್ರತಿಯೊಂದು ಸಸಿನೂ ಕೂಡ ನಾನು ತೆಂಗಿನ ಮರದಡನೆ ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಹೂವನ ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಆ ಹೂವು ನೋಡ್ತಾ ಇದ್ದರೆ ಗೊಂಚಲಾಗಿ ಬಿಟ್ಟಿದೆ ನೋಡಿ. ಬದನೆ ಸಸಿ ಇದೆ, ಬದನೆಕಾಯಿ ಬಿಟ್ಟಿದೆ. ಪ್ರತಿಯೊಂದನ್ನು ಅಷ್ಟೇ ನಾನು ಇದೇ ರೀತಿಯೇ ಹಾಕ್ಕೊಂಡಿರೋದು ನೋಡಿ. ಕರಿಬೇವು ಗಿಡ ಅಂತೂ 2 ವೆರೈಟಿ ಇಟ್ಕೊಂಡಿದ್ದೀನಿ. ಒಂದು ಫಾರಮ್ ಕರಿಬೇವು, ಒಂದು ನಾಟಿ ಕರಿಬೇವು. ನಾನು ಕರಿಬೇವು ಗಿಡನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನಾನು 2 ವೆರೈಟಿ ಇಟ್ಕೊಂಡಿದ್ದೀನಿ. ಅದರಲ್ಲೂ ನಾನು ನೋಡಿ ಈ ಥರ ಎಲ್ಲ ಗಿಡಗಳು ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ನಿಮಗೆ. ಕನಕಾಂಬರ ಸಸ್ಯ ಆಗಿರ್ಬೋದು, ಚೆಂಡು ಹೂವಿನ ಸಸ್ಯ ಆಗಿರ್ಬೋದು, ಕಾಮಕಸ್ತೂರಿ ಗಿಡ ಆಗಿರ್ಬೋದು, ಸೇವಂತಿಗೆ ಸಸ್ಯ ಆಗಿರ್ಬೋದು, ಎಲ್ಲ ಫುಲ್ಲೂ ತೋರಿಸ್ತಾ ಇದ್ದಾಳೆ ನಮ್ಮ ದೀಕ್ಷಾ. ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಅವಳು ಎಲ್ಲನೂ ತೋರಿಸ್ತಾ ಇದ್ದಾಳೆ ನೋಡಿ. ನನ್ನಲ್ಲಿ ಗುಲಾಬಿ ಗಿಡಗಳಿಗೆಲ್ಲ ಸ್ವಲ್ಪ ಮಣ್ಣು ಕಮ್ಮಿ ಆಗಿದೆ ಅಂದ್ಬಿಟ್ಟು ಆ ಮಣ್ಣೆಲ್ಲ ಗ್ರೋ ಬ್ಯಾಗಲ್ಲಿ ಇದನ್ನ ತೆಗೆದು ಹಾಕ್ತಾ ಇದ್ದೀನಲ್ಲ, ಅದನ್ನು ಬಿಟ್ಟಿಲ್ಲ, ವೀಡಿಯೋ ಮಾಡ್ತಿದ್ದಾಳೆ ನೋಡಿ. ಸೇವಂತಿಗೆ ಸಸಿ ಅಂತೂ ಎಷ್ಟು ಚೆನ್ನಾಗಿವೆ ಅಂತ. ಗಿಡ ಬರೋಲ್ಲ ಅಂತೀರ ನೋಡಿ. ನಾನು ನೆಲದಲ್ಲಿ ಗ್ರೋ ಬ್ಯಾಗಲ್ಲಿ ಎಲ್ಲದರಲ್ಲೂ ಹಾಕ್ಕೊಂಡಿದ್ದೀನಿ. ಅಂದರೆ ನಾನು ಆರ್ಡ್ರ್ ಅಂತ ಏನು ಹಾಕ್ಕೊಂಡಿಲ್ಲ ನೋಡಿ. ಅಲ್ಲೂ ಕೂಡ ಸ್ವಲ್ಪ ಗುಲಾಬಿ ಗಿಡ ಇತ್ತಲ್ಲ, ಅದಕ್ಕೂ ಸ್ವಲ್ಪ ಮಣ್ಣು ಹಾಕ್ತಾಯಿದ್ದೀನಿ. ಎಲ್ಲನೂ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಅದೇ ಕರಿಬೇವು ಗಿಡ ಇದನ್ನು ನಾನು ದುಡ್ಡು ಕೊಟ್ಟು ತಂದು ಹಾಕಿರಲಿಲ್ಲ, ನಂಗೆ ಅದು ಒಬ್ಬರು ಕೊಟ್ಟಿದ್ದರು, ಹಾಕಿದೆ. ಅದು 2 ಗಿಡ ಆಗಿದೆ. ಅದು ನನಗೆ ತುಂಬ ವಿಷಯ. ನನ್ನ ಗಾರ್ಡನಲ್ಲಿ ಇರೋವಂಥದ್ದು ಗಿಡಗಳನ್ನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಕೆಲವ್ರ ಹತ್ರ ಎಲ್ಲ ತಂದು ಕೊಟ್ಟಿರೋದು ಇದೆ, ಕೆಲವ್ರ ಹತ್ರ ಈಸ್ಕೊಂಡು ಬಂದು ಹಾಕಿರೋದು ಇದೆ. ಈ ರೀತಿಯೇ ನನ್ನ ಗಾರ್ಡನ್ನು ಲೋ ಬಜೆಟಲ್ಲೇ ಫಸ್ಟು ನನ್ನ ಗಾರ್ಡನ್ನ ಶುರು ಮಾಡ್ಕೊಂಡಿರೋದು. ಆಮೇಲೆ ನಾನು ಸ್ವಲ್ಪ ಕೆಲವೊಂದು ಶೋ ಗಿಡಗಳಿಗಷ್ಟೇ ಇನ್ವೆಸ್ಟಿಂಗ್ ಜಾಸ್ತಿ ಮಾಡಿದ್ದೀನಿ. ಯಾಕೆಂದರೆ ಅದು ನಮ್ಮ ದೀಕ್ಷಂಗೆ ಇಷ್ಟ ಅಂತ.
ಮತ್ತು ಬೇರೆ ಯಾವುದಕ್ಕೂ ನಾನು ಅಷ್ಟೊಂದು ಇಷ್ಟಪಡಲ್ಲ. ನನ್ನ ಚಿಕ್ಕ ಮಗಳಿಗೆ ಏನು ಇಷ್ಟ ಆದರೂ ನಾನು ಅದನ್ನು ಬಿಡಲ್ಲ. ನಾನು ಅವಳಿಗೋಸ್ಕರನೇ, ಅಂದರೆ ಅವಳು ಈ ಗಾರ್ಡನ್ ಬಗ್ಗೆ ಮತ್ತು ಗಿಡಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದ್ರಿಂದ ನಾನು ಅವಳು ಏನೇ ಹೇಳಿದ್ರು, ಅದರಲ್ಲಿ ಅವಳು ಯಾವುದೇ ಪ್ಲ್ಯಾಂಟ್ ಕೇಳಿದ್ರು ನಾನು ತಂದುಕೊಡ್ತೀನಿ. ಇನ್ನು ಮಿಕ್ಕಿದೆಲ್ಲ ನಾನು ಕಲೆಕ್ಷನ್ ಮಾಡಿರೋದು, ಅಲ್ಲಿ ಕೆಲವೊಂದು ಕಟಿಂಗ್ಗಳೇ ಹಾಕ್ಕೊಂಡಿರೋದು, ಕೆಲವೊಂದನ್ನ ತಂದು ಹಾಕ್ಕೊಂಡಿದ್ದೀನಿ. ಈ ರೀತಿಯೇ ನಾನು ಹಾಕ್ಕೊಂಡಿರೋದು ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಗಾರ್ಡನ್ ಅಂತ. ನಾನು ಗಾರ್ಡನ್ನ ಇದೇ ರೀತಿಯೇ ಮೇಂಟೈನ್ ಮಾಡೋದು. ಏನಕ್ಕೋ ಈ ಸಲ ಆರ್ಡ್ರಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಇಟ್ಟಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಈ ಥರನೇ ಇದ್ದರೆ ಸರಿನಾ, ಮೊದಲು ಇಟ್ಟಿದ್ನಲ್ಲ ಆ ರೀತಿ ಇಟ್ಟರೆ ಚೆನ್ನಾಗಿ ಕಾಣ್ತಿತ್ತ ಅಂತ. ನಾನೀಗ ಒಂದು ಸೈಡಲ್ಲಿ ಗುಲಾಬಿ ಇಟ್ಟಿದ್ದೀನಿ. ನೋಡಿ, 1-2 ಗಿಡ ಕನಕಾಂಬರ ಸಸಿ ಗ್ರೋ ಬ್ಯಾಗಲ್ಲಿ ನೋಡಿ. ನಮ್ಮ ದೀಕ್ಷಾ ಅಲ್ಲೂ ಬಂದಿದ್ದಾಳೆ ಹೂವು ಸ್ಪರ್ಶ ಮಾಡೋಕ್ಕೆ. ಅವಳಿಗೆ ಏನು ಗೊತ್ತಾ, ಹೂವು ಅಂದರೆ ಆಗಲಿ ಗಿಡ ಅಂದರೆ ಆಗಲಿ ತುಂಬ ಇಷ್ಟ. ನೋಡಿ, ಗುಲಾಬಿ ಗಿಡದಲ್ಲಿ ನೆಲದಲ್ಲೇ ಎಷ್ಟು ಚೆನ್ನಾಗಿ ಚಿಗುರಾಗಿದೆ ಅಂತ ನೋಡ್ತಾ ಇರ್ಬೋದು. ಈ ವಿಡಿಯೋದಿಂದ ಸ್ವಲ್ಪನಾದರೂ ಉಪಯೋಗ ಇದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.